ಪವಿತ್ರ ಗೌಡ ಅವರ ಹತ್ರ ರೇಂಜ್ ರೋವರ್ ಇತ್ತು. ಅದನ್ನು ಬಹಳ ಕಷ್ಟಪಟ್ಟು ಹಠ ಹಿಡಿದು ಅದನ್ನು ತರಿಸ್ಕೊಂಡಿದ್ರು. 1.5 ಕೋಟಿದ ಆ ಕಾರಲ್ಲೇ ಇದೆ. ಅದ್ರ ಜೊತೆಗೆ ಮತ್ತೊಂದು ಐಷಾರಾಮಿ ಕಾರು ಕೂಡ ಪವಿತ್ರ ಗೌಡ ಅವರ ನಿವಾಸದಲ್ಲಿದೆ. KA51 ME2 7297 ನಂಬರ್ನ ಮಿನಿ ಕೂಪರ್ ಕಾರ್ ಇದು. ಇದರ ವ್ಯಾಲ್ಯೂ ಸುಮಾರು 53 ಲಕ್ಷ ರೂಪಾಯಿ. ರೇಂಜ್ ರೋವರ್ ಕೂಡ ಅಲ್ಲೇ ಇದೆ. ಆದರೆ ಈ ಮಿನಿ ಕೂಪರ್ ಶ್ರುತಿ ನಾಯ್ಡು ಅನ್ನೋರ ಹೆಸರಿನಲ್ಲಿ ನೋಂದಣಿ ಆಗಿದೆ. ಪವಿತ್ರ ಗೌಡರ ಹೆಸರಲ್ಲಿರುವ ರೇಂಜ್ ರೋವರ್ ಕಾರ್ ಕೂಡ ಅಲ್ಲೇ ಇದೆ. ಸುಮಾರು 1,14,00,000 ರೇಂಜ್ ರೋವರ್ನ ಮೌಲ್ಯ. ಅಷ್ಟು ಮೌಲ್ಯದ ರೇಂಜ್ ರೋವರು ಮತ್ತೆ ಪಕ್ಕದಲ್ಲಿ ಮಿನಿ ಕೂಪರ್. RR ನಗರದಲ್ಲಿದೆ ಪವಿತ್ರ ಗೌಡ ಅವರ ನಿವಾಸ. ಅಲ್ಲಿ ಪಂಚನಾಮೆ ಮುಂದುವರಿತಾ ಇದೆ. ಆದರೆ ನೀವು ಆ ನಿವಾಸದ ಗ್ರೌಂಡ್ ಫ್ಲೋರ್ ಅನ್ನು ಗಮನಿಸಿದ್ರೆ 2 ಕಾರ್ ಕಾಣುತ್ತೆ. ಈ ಮಿನಿ ಕೂಪರ್ ಸಡನ್ ಆಗಿ ನೋಡಿದಾಗ ಈ ಹೊಸ ಸ್ವಿಫ್ಟ್ ತರ ಕಾಣುತ್ತೆ. ಆದರೆ ಅದು ಹೊಸ ಸ್ವಿಫ್ಟ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. 7297 ಮಿನಿ ಕೂಪರ್ ಅನ್ನೋದು ಈ ಕಾರ್ನ ಹೆಸರು. ನಿಮಗೆ ಮಿಸ್ಟರ್ ಬೀನ್ ಅನ್ನೋದು ಗೊತ್ತಿದ್ರೆ, ಮಿಸ್ಟರ್ ಬೀನ್ ಬಳಸ್ತಾ ಇದ್ರಲ್ಲ ಕಾರ್, ಅದೇ ಬ್ರ್ಯಾಂಡ್. ಬಟ್ ಮಿಸ್ಟರ್ ಬೀನ್ ಕಾರು ಆ ಕಾಲದಲ್ಲಿ ಆಗಿತ್ತು. ಮಿನಿ ಕೂಪರ್ ಆ ಬ್ರ್ಯಾಂಡ್ ಆಗಿ ಅದು ಸುಮಾರು 53,33,000 ರೂಪಾಯಿ ಮಾರ್ಕೆಟ್ನ ಮೌಲ್ಯ ಇದೆ. ಆ ಮಿನಿ ಕೂಪರ್ ಕಾರು ನೋಡಿ, ಇದೇ ಕಾರು. ಇದು ರೇಂಜ್ ರೋವರ್, ಇದು ರೇಂಜ್ ರೋವರ್ ಕಾರು 0777. ಇದು ಮಿನಿ ಕೂಪರ್ ಕಾರು. ಸೊ 2 ಕಾರ್ಗಳಲ್ಲೇ ಇದೆ. ರೇಂಜ್ ರೋವರು ಇವರು ಪವಿತ್ರ ಗೌಡ ಹೆಸರಲ್ಲೇ ಇದೆ. ಅದರ ಮಿನಿ ಕೂಪರ್ ಶ್ರುತಿ ನಾಯ್ಡು ಅನ್ನೋರ ಹೆಸರಲ್ಲಿದೆ. ನಾನು ಪ್ರೈವೇಟ್ ಮನೆ ಆಗಿರೋದ್ರಿಂದ ಶ್ರುತಿ ನಾಯ್ಡು ಅನ್ನೋರು ಯಾರು, ಅವ್ರ ಕಾರ್ ಇಲ್ಲಿ ಹಾಕಿದೆ ಅಥವಾ ಇದೇನು ಬೇನಾಮಿನ, ಯಾರ್ದು ಏನು ಕತೆ ಅಂತ ಗೊತ್ತಿಲ್ಲ. ಒಟ್ಟಾರೆ 2 ಕಾರ್ ಇದೆ. ಈ 2 ಕಾರಿನ ಮೌಲ್ಯನೇ ಹೆಚ್ಚು ಕಡಿಮೆ 2 ಕೋಟಿ ಆಗುತ್ತೆ. ಇದಿರೋದು ಪವಿತ್ರ ಗೌಡರ ನಿವಾಸದಲ್ಲಿ. ವರ್ಷಿತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಪವಿತ್ರ ಗೌಡ ಅವರ ನಿವಾಸದ ಹೊರಭಾಗದಿಂದ ಜಾಯಿನ್ ಆಗ್ತಿದ್ದಾರೆ. ವರ್ಷಿತ, ಒಂದು ಸ್ಥಳ ಮಹಜರು ಏನೇನು ನಡೀತಾ ಇದೆ, ಯಾವ್ಯಾವ ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿವೆ ಮತ್ತು ಯಾವ ಸಾಕ್ಷ್ಯಗಳಿಗೋಸ್ಕರ ಕಳೆದ 2 ಗಂಟೆಗಳಿಂದ ಹುಡುಕಾಟ ಆಗ್ತಾ ಇದೆ. 2ನೇ ಪ್ರಶ್ನೆ, ಈ ಮಿನಿ ಕೂಪರ್ ಯಾರದ್ದು? ಶ್ರುತಿ ನಾಯ್ಡು ಅಂತಂದ್ರೆ ಯಾರು? ಯಾಕೆ ಆ ಕಾರು ಕೂಡ ಇಲ್ಲಿದೆ? 2 ಕೋಟಿ ಮೌಲ್ಯದ ಕಾರೇ ಇದೆ ಅವ್ರ ನಿವಾಸದಲ್ಲಿ. ಇದರ ಹಿಸ್ಟ್ರಿ, ಇದರ ಇತಿಹಾಸ ಏನಾದರೂ ಗೊತ್ತಾ ವರ್ಷಿತ? ವರ್ಷಿತ ಮಾತನಾಡಿಸ್ತೀನಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಮತ್ತೆ ನಿಮ್ಮನ್ನು ಸಂಪರ್ಕಕ್ಕೆ ಪಡೆದುಕೊಳ್ತೀನಿ. ಈಗ 2 ಕಾರ್ ಪತ್ತೆ ಆಗಿರೋದು. ಒಂದು ರೇಂಜ್ ರೋವರ್, ಇದನ್ನು ಬಹಳ ಹಠ ಹಿಡಿದು ತನಗೂ ಆ ಕಾರೇ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ರಂತೆ. ಅದನ್ನು ಕೊಡಿಸಿದ್ರು, ದರ್ಶನ್ ಅವರೇ ಕೊಡಿಸಿದ್ದು ಅನ್ನೋದು ಕೂಡ ಒಂದು ಕಡೆ ಮಾಹಿತಿ. ಇನ್ನೊಂದು ಕಡೆ ಇರೋದು ಈ ಮಿನಿ ಕೂಪರ್ ಕಾರು. ಮಿನಿ ಕೂಪರ್ ಕಾರ್ ಪವಿತ್ರ ಗೌಡ ಅವರ ಹೆಸರಿನಲ್ಲಿ ನೋಂದಣಿ ಆಗಿಲ್ಲ, ಅದು ಶ್ರುತಿ ನಾಯ್ಡು ಅನ್ನೋರ ಹೆಸರಿನಲ್ಲಿ ನೋಂದಣಿ ಆಗಿದೆ. ಅವರ ಸ್ನೇಹಿತ ಇರ್ಬೋದು. ಎಸ್, ದೀಪ ಮತ್ತೆ ಕನೆಕ್ಟ್ ಆಗಿದ್ದಾರೆ ಪವಿತ್ರ ಗೌಡ ನಿವಾಸದ ಹೊರಭಾಗದಿಂದ. ದೀಪ, ನಾನು ಆಗಲೇ ಕೇಳ್ತಾ ಇದ್ದೆ 2 ಪ್ರಶ್ನೆಗಳನ್ನು. ಪ್ಲೀಸ್ ಗೋ ಹೆಡ್. ವರ್ಷಿತ. ಎಸ್ ಪ್ರಣುತ್, ಈಗ ತನ್ನ 2 ಗಂಟೆಗಳ ಕಾಲ ಪವಿತ್ರ ಗೌಡ ಅವರ ಏನು RR ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಮಹಜರು ಕಾರ್ಯ ಇನ್ನೂ ಕೂಡ ಮುಂದುವರಿತಾ ಇದೆ. ಅಂದ್ರೆ ಒಂದಷ್ಟು ತನಿಖೆಗಳು ಕೂಡ ಬೇಕಾಗುತ್ತೆ. ಯಾಕಂದ್ರೆ ಹೊರಗಿನ CCTVಗಳಾಗಿರ್ಬೋದು ಅಥವಾ ಒಂದು ರೇಣುಕಾ ಸ್ವಾಮಿ ಅವರಿಗೆ ಹಲ್ಲೆ ಮಾಡುವಾಗ ಬಳಸಿದಂತಹ ಸ್ಲಿಪ್ಪರ್ ಆಗಿರ್ಬೋದು, ಎಲ್ಲವನ್ನ ಕೂಡ ಅಂದ್ರೆ ಅವತ್ತು ಪವಿತ್ರ ಗೌಡ ಅವರು ಧರಿಸಿದಂತಹ ಬಟ್ಟೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. 2 ಗಂಟೆಗಳ ಕಾಲ ಇದೇ ಒಂದು ಮನೆಯಲ್ಲಿ ಮಹಜರು ಕಾರ್ಯ ನಡೀತಾ ಇರುವಂತಹ ಜೊತೆಗೆ ಒಂದಷ್ಟು 2 ಭಾಗದಲ್ಲೂ ಕೂಡ CCTVಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಅಂದ್ರೆ ಬಹು ಮುಖ್ಯವಾಗಿ ತನಿಖೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು CC ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯಾಗಿ ಪವಿತ್ರ ಗೌಡ ಅವರು ಹೋಗಿರೋದಾಗಿರ್ಬೋದು ಅಥವಾ ಬಂದಿರೋದಾಗಿರ್ಬೋದು, ಏನೇನಿರುತ್ತೆ ಅನ್ನುವಂಥದ್ದನ್ನು ಕೂಡ ಎಲ್ಲವೂ ಕೂಡ CCTV ಫುಟೇಜ್ ಅಲ್ಲಿ ಸಿಕ್ಕತ್ತೆ. ಹಾಗಾಗಿ 2 ಗಂಟೆಗಳ ಕಾಲ ಅದನ್ನೇ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಒಂದು ಕಡೆಯಲ್ಲಿ ಅವತ್ತು ಹಾಕಿದಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳೇನಾದ್ರೂ ಇದೆಯಾ, ಯಾಕಂದ್ರೆ ರೇಣುಕಾ ಸ್ವಾಮಿ ಅವರನ್ನ ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಸ್ಲಿಪ್ಪರ್ನಿಂದ ಹೊಡೆದಿರೋದಾಗಿರ್ಬೋದು ಅಥವಾ ಶೂನಿಂದ ಹಲ್ಲೆ ಮಾಡಿರೋದಾಗಿರ್ಬೋದು ಒಂದು ಕಡೆಯಲ್ಲಿ. ಜೊತೆಗೆ ಪವಿತ್ರ ಗೌಡ ಅವ್ರ ಜೊತೆಗೆ A3 ಆರೋಪಿ ಏನು ಪವನ್ ಅವರಿದ್ದಾರೆ, ಅವರನ್ನು ಕೂಡ ಇವತ್ತು ಇದೇ ಸ್ಥಳಕ್ಕೆ ಮಹಜರು ಕಾರ್ಯಕ್ರಮಕ್ಕೆ ಕರ್ಕೊ ಬಂದಿರುವಂಥದ್ದು. ಅಂದ್ರೆ ಬಹು ಮುಖ್ಯವಾಗಿ ಪವನ್ ಅವರು ಈ ಒಂದು ಕೇಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ತಲುಪಿಸಿರೋದೇ ಈ ಒಂದು ಪವನ್ ಆಗಿರೋದ್ರಿಂದ ಅವರನ್ನು ಕೂಡ ಈ ಮನೆಗೆ ಕರ್ಕೊಂಡು ಬಂದು ಎಲ್ಲೆಲ್ಲಿ ಏನೇನಾಯ್ತು, ಜೊತೆಗೆ ನೀವು ಪವಿತ್ರ ಗೌಡ ಅವ್ರನ್ನ ಯಾವಾಗ ಕರ್ಕೊಂಡು ಹೋದ್ರಿ ಅಥವಾ ಪವಿತ್ರ ಗೌಡ ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಕರ್ಕೊಂಡು ಹೋದ್ರು, ಎಷ್ಟು ಗಂಟೆಗೆ ಹೋದ್ರು, ಯಾವ ಟೈಮಲ್ಲಿ ಆ ಟೈಮಲ್ಲಿ ನೀವು ಎಲ್ಲಿದ್ರಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು 4 ಅಂತಸ್ತಿನ ಐಷಾರಾಮಿ ಬಂಗಲೆ
ಕಡೆಯಲ್ಲಿ ಓರ್ವ ಸಾಮಾನ್ಯ ಒಂದು ಮಹಿಳೆ ಆಗಿರ್ಬೋದು ಈ ರೀತಿ ಬಂಗ್ಲೆಯನ್ನ ಕಟ್ಟಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಪಡ್ತಾ ಇರುವಂತದ್ದು. ಅಂದ್ರೆ ಜೊತೆಗೆ ಐಷಾರಾಮಿ ಜೀವನ ಕೂಡ ಹಾಗೆ ಇತ್ತು. ಇನ್ನೊಂದು ಕಡೆ ದೃಶ್ಯಾವಳಿ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ 2 ಕಾರ್ಗಳು ಕೂಡ ಈ ಒಂದು ಬಂಗಲೆಯಲ್ಲಿ ಇರುವಂತದ್ದು. ಅಂದ್ರೆ ಪವಿತ್ರ ಗೌಡ ಅವರು ಇರುವಂತಹ ಈ ಒಂದು RR ನಗರ ನಿವಾಸದಲ್ಲಿ ಬೀಗವನ್ನ ಜಡಿಯಲಾಗಿತ್ತು. ಆದ್ರೂ ಕೂಡ 2 ಕಾರ್ಗಳು ಇಲ್ಲಿದೆ. ತೋರಿಸ್ತಾ ಹೋಗ್ತೀನಿ ಬನ್ನಿ, ನೋಡ್ತಾ ಇರ್ಬೋದು. ಇನ್ನೊಂದು ದೃಶ್ಯಾವಳಿಯಲ್ಲೂ ಕೂಡ ಐಷಾರಾಮಿ ಬಂಗಲೆಯಲ್ಲಿ ಐಷಾರಾಮಿ ಕಾರುಗಳು ಕೂಡ ರಾರಾಜಿಸ್ತಾ ಇದೆ. ಒಂದು ಕಡೆಯಲ್ಲಿ ಪವಿತ್ರ ಗೌಡ ಅವರ ಒಂದು ಗೆಳೆಯ ಏನಿದ್ದಾರೆ ದರ್ಶನ್ ಅವರು ಕೊಟ್ಟಂತಹ ಗಿಫ್ಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ಕಾರು, ಇದೇ ಮಾಡೆಲ್ ನ ಕಾರು ಸೇಮ್ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರ ಬಳಿ ಕೂಡ ಇದೇ ಕಾರ್ ಇರುವಂತದ್ದು. ಇವ್ರ ಜೊತೆ ಅಂದ್ರೆ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಏನಿದ್ದಾರೆ ಅವ್ರ ಜೊತೆಗೂ ಕೂಡ ದರ್ಶನ್ ಅವರೇ ಗಿಫ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ 10 ವರ್ಷದ ಹಿಂದೆ ಇದೇ ಒಂದು ಬಂಗಲೆಯನ್ನ ದರ್ಶನ್ ಅವರು ಕೂಡ ಪವಿತ್ರ ಗೌಡಗೆ ಗಿಫ್ಟ್ ಮಾಡಿದ್ರು ಅನ್ನುವಂತಹ ಮೂಲಗಳು ಕೂಡ ತಿಳಿಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ಜೊತೆಗೆ ಅವರ ಏತ್ರಿ ಆರೋಪಿ ಏನಿದ್ದಾರೆ ಪವನ್ ಅವ್ರನ್ನ ಕೂಡ ಈಗಾಗಲೇ ಒಳಗೆ ಮಹಜರನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿ ಅವರು ಹತ್ಯೆ ಆದಂತಹ ಸಂದರ್ಭದಲ್ಲಿ ಪವನ್ ಆಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು ಎಲ್ಲಿದ್ರು, ಜೊತೆಗೆ CCTV ಫುಟೇಜ್ಗಳು ಏನ್ ಹೇಳತ್ತೆ, ಆ ದಿನ ಧರಿಸಿದಂತಹ ಬಟ್ಟೆ ಯಾವುದು, ಜೊತೆಗೆ ರೇಣುಕಾ ಸ್ವಾಮಿ ಅವರಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಧರಿಸಿದಂತಹ ಸ್ಲಿಪ್ಪರ್ಗಳು ಯಾವುದು ಅನ್ನುವಂಥದ್ದನ್ನ ಎಲ್ಲ ಕೂಡ ತನಿಖೆ ಮಹಜರು ಮಾಡಿದ ಮೇಲೆ ಒಂದಷ್ಟು ರಿಪೋರ್ಟ್ಗಳನ್ನು ಕೂಡ ತಗೊಳ್ತಾರೆ. ಇನ್ನೆಲ್ಲೋ ಒಂದ್ ಕಡೆಯಲ್ಲಿ CCTVಯ ಫುಟೇಜ್ಗಳು ನಿಜಕ್ಕೂ ಇದೆಯಾ ಅಥವಾ ಈ 2 ಗಂಟೆ ಆಯ್ತು ಅಂತ ಅಂದ್ರೆ ಐ ಥಿಂಕ್ CCTVಯ ಫುಟೇಜ್ಗಳನ್ನು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಒಂದು ಕಡೆಯಲ್ಲಿ ಮನೆ ಒಳಗೆ ಏನಾಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಹೊರಗೆ ಬರ್ಬೇಕಾದ್ರೆ ಎಷ್ಟು ಗಂಟೆಗೆ ಹೋದ್ರು, ಎಷ್ಟು ಗಂಟೆಗೆ ಬಂದ್ರು, ಯಾರ್ಯಾರಿದ್ರು, ಜೊತೆಗೆ ಅಕಸ್ಮಾತ್ ಆಗಿ ಗೋಡನಿಗೆ ದರ್ಶನ್ ಅವರೇ ಇಲ್ಲಿಂದ ಪಿಕಪ್ ಮಾಡಿದ್ರ ಅಥವಾ ಡ್ರಾಪ್ ಮಾಡಿದ್ರ, ಏನು ಎತ್ತ ಅನ್ನುವಂಥದ್ದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಪ್ರಣೋತ್.